ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಈ ಥರ ರುಚಿಯಾಗಿ ತರಕಾರಿ ಸಾಂಬಾರು ಮಾಡ್ಕೊಂಡು ತಿನ್ನಿ. ಮುದ್ದೆ, ಚಪಾತಿ, ದೋಸೆ ನೀವು ಯಾವುದಕ್ಕಾದರೂ ಮಾಡ್ಕೊಳ್ಳಿ. ರುಚಿ ಮಾತ್ರ ಸಖತ್ತಾಗಿದೆ. ವೆಯ್ಟ್ ಲಾಸ್ ಮಾಡೋರಾಗಲಿ, ಬಿ ಪಿ ಶುಗರ್ ಇರೋರಾಗಲಿ ಯಾರಾದರೂ ತಿನ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು. ಸಾಂಬಾರು ಮಾತ್ರ ತುಂಬ ರುಚಿಯಾಗಿತ್ತು. ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಒಂದು ದೊಡ್ಡದು ಟೊಮಾಟೊ ಕಟ್ ಮಾಡಿ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಟೊಮಾಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಮಸಾಲೆಗೆ ಮಿಕ್ಸಿಯಲ್ಲಿ ಹಸಿ ಕೊಬ್ಬರಿ ಅರ್ಧ ಹೋಳು ಹಾಕಿದ್ದೀನಿ. ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸ್ವಲ್ಪ ಚಕ್ಕೆ, 1 ಸ್ಪೂನ್ ಕಾಳು ಮೆಣಸು ಹಾಕಿದ್ದೀನಿ, 5 ಲವಂಗ, 2 ಏಲಕ್ಕಿ, 1 ಹಿಡಿ ಬೆಳ್ಳುಳ್ಳಿ, 1 ಹಿಡಿ ಶುಂಠಿ, 2 ಈಕ್ವಲ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿರೋದು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಚಿಕ್ಕ ಸೈಜ್ 2 ಟೊಮೊಟೊ, ಸ್ವಲ್ಪ ಪುದೀನ, ಕೊತ್ತಂಬರಿನೂ ಇದ್ದರೆ ಹಾಕ್ಕೊಂಡು ಒಂಚೂರು ಅರಿಶಿನ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ನೋಡಿ, ಟೊಮೊಟೊ ಮೆತ್ತಗಾಗಿದೆ. ಟೊಮೊಟೊ ಮೆತ್ತಗಾದಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕಿ, ಎಲ್ಲ ಹಸಿದೇ ಹಾಕಿರೋದ್ರಿಂದ ನಾನು 2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರೋದು. ನೋಡಿ, ಸುತ್ತಲೂ ಎಣ್ಣೆ ಬಿಟ್ಟಿದೆ. ಅಲಸಂದಿ ಕಾಳು ಹಸಿವು, ಕಾಳುಗಳು ಯಾವ ಬೇಕಾದರೂ ಹಾಕ್ಕೊಳ್ಳಿ. ತರಕಾರಿ ಆಪ್ಷನಲ್ಲು. ನನ್ನ ಮನೆಯಲ್ಲಿತ್ತು, ಅದಕ್ಕೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಬೀನ್ಸು, ಬದನೆಕಾಯಿ, ಕ್ಯಾರೆಟು, ಮುಲ್ಲಂಗಿ, ಆಲೂಗಡ್ಡೆ ಹಾಕಿ ನಮ್ಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ವಿಷಲ್ ಸಾಕು. ಅಲಸಂದಿ ಕಾಳು ಬೇಗ ಬೆಂದತ್ತೆ, ಜಾಸ್ತಿ ಹೊತ್ತು ಕುದಿಸೋದು ಬೇಡ. ತರಕಾರಿ ಕೂಡ ಎಲ್ಲ ಚೆನ್ನಾಗಿ ಬೆಂದತ್ತೆ. ನಾನಿಲ್ಲಿ 1 ವಿಷಲ್ ಹಾಕ್ಸಿ ಕುಕ್ಕರ್ ತಣ್ಣಗಾದಮೇಲೆ ಮುಚ್ಚಳ ತೆಗೆದಿರೋದು. ನೋಡಿ, ಮನೆಯೆಲ್ಲ ಘಮ್ಮಂತ ವಾಸನೆ ಬರ್ತಾಯಿದೆ. ಅಷ್ಟೊಂದು ರುಚಿಯಾಗಿದೆ ಸಾಂಬಾರು. ನೋಡಿ, ತರಕಾರಿ, ಅಲಸಂದಿ ಕಾಳು ಎಲ್ಲ ಕರೆಕ್ಟಾಗಿ ಬೆಂದಿದೆ. ನಾನು ಮುದ್ದೆಗೆ ಮಾಡಿರೋದ್ರಿಂದ ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿದೆ ಸಾಂಬಾರು ಮಾತ್ರ. ಇದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.